ಇವತ್ತು ಡೇ 15 ಆಫ್ 30 ಡೇಸ್ ವೇಟ್ ಲಾಸ್ ಚಾಲೆಂಜಲ್ಲಿ ನಾನು ಇವತ್ತು ಮಾರ್ನಿಂಗ್ ಅದು ನನ್ನ ಮಗನಿಗೆ 6:30ಗೆಲ್ಲ ಅವನಿಗೆ ಡಬ್ಬ ಮಾಡಿ ಕಳಿಸ್ದೆ. ಒಂದು ಚಪಾತಿ ರೋಲು ಮತ್ತು ಒಂದು ಸ್ಯಾಂಡ್ವಿಚ್ಚು ಮತ್ತು ಫ್ರೂಟ್ ಹಾಕಿ ಕಳಿಸ್ದೆ. ಅದಾದಮೇಲೆ ಆ್ಯಸ್ ಯೂಶ್ವಲ್ ನನ್ನ ರೊಟೀನು ನೀರೇನು ಕುಡಿಬೇಕು ಅದನ್ನು ಕುಡಿದೆ. ಅದಾದಮೇಲೆ ಯೂಶ್ವಲಿ ನೀರು ನಿಮಗೆ ಗೊತ್ತೇ ಇದೆ, ಅದನ್ನು ಹೇಳೋಂಗೆ ಇಲ್ಲ. ಜಿಮ್ಗೆ ಹೊರಟ್ಬಿಟ್ಟೆ. ಜಿಮ್ಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ, ಬಟ್ ಒಂಥರ ಮೂಡು. ಬಟ್ ಎಕ್ಸಸೈಸ್ ಮಾಡೋದು ಬಹಳ 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 ಇಂಪಾರ್ಟೆಂಟು. ಮಾಡಿಲ್ಲ ಅಂದರೆ ಅವತ್ತಿನ ದಿನ ಎಲ್ಲ ನಾನು ಇನ್ನೂ ಫ್ರಸ್ಟ್ರೇಟೆಡ್ ಆಗ್ತೀನಿ. ರೆಡಿ ಆದೆ. ಸೊ ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇದೆ ಬಾಡಿನಲ್ಲಿ. ಗೊತ್ತಿಲ್ಲ, ನಾನು ಮೋರ್ ಕಾನ್ಷಿಯಸ್ ಆಗಿರ್ಬೋದು. ಸೊ ಸ್ವಲ್ಪ ವೇಟ್ ಗೈನ್ ಆಗಿದ್ದರಿಂದ ಮೇ ಬಿ, ಬಟ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ನಡೀತಾ ಇದೆ. ಜಿಮ್ಮಿಗೆ ರೆಡಿ ಆದೆ. ಜಿಮ್ಮಿಂದ ಹೋಗಿ ಬಂದಾದಮೇಲೆ ಮನೆಗೆ ಬಂದು ಎಲ್ರಿಗೂ ಬ್ರೇಕ್ಫಾಸ್ಟ್ ಮಾಡಿಕೊಟ್ಬಿಟ್ಟು ನಾನು ಮತ್ತೆ ಯೋಗ ಮಾಡಿರಲಿಲ್ಲ. ಸೊ ಹಾಗಾಗಿ ಯೋಗ ಮಾಡೋಣ ಅಂತ ಕೂತ್ಕೊಂಡೆ. ಯೋಗ ಮಾಡಿ ಬ್ರೀತಿಂಗ್ ಎಕ್ಸಸೈಸಸ್ ಎಲ್ಲ ಮಾಡಿದೆ. ಇದು ಅನುಲೋಮ ವಿಲೋಮು. ಬ್ರೀತಿಂಗ್ ಎಕ್ಸಸೈಸು ಬಹಳ ಇಂಪಾರ್ಟೆಂಟು. ಸೊ ನಿಮ್ಮ ಬಾಡಿಗೆ ಹೆಂಗೆ ಎಕ್ಸಸೈಸ್ ಮಾಡ್ತೀರಾ ಹಾಗೆ ಮೈಂಡಿಗೆ ನೀವು ಬ್ರೀತಿಂಗ್ ಎಕ್ಸಸೈಸ್ ಮಾಡೋದು ಬಹಳ ಇಂಪಾರ್ಟೆಂಟು. ಯಾಕೆಂದರೆ ನಿಮ್ಗೆ ಆಕ್ಸಿಜನ್ ಸಪ್ಲೈ ತುಂಬ ಚೆನ್ನಾಗಾಗುತ್ತೆ. ಸೊ ನಿಮ್ಮ ಮೈಂಡು ತುಂಬ ಚೆನ್ನಾಗಿರುತ್ತೆ, ಖುಷಿಯಾಗಿರುತ್ತೆ, ಕಾಮ್ನೆಸ್ ಬರುತ್ತೆ, ಸ್ಟ್ರೆಸ್ ಕಮ್ಮಿ ಆಗುತ್ತೆ, ಆ್ಯಂಗ್ಸೈಟಿ ಕಮ್ಮಿ ಆಗುತ್ತೆ, ಡಿಪ್ರೆಷನ್ ಇದ್ದರೆ ಡಿಪ್ರೆಷನ್ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದೆಲ್ಲ ಒಂದೇ ದಿನದಲ್ಲಿ ಆಗೋಂಥದ್ದಲ್ಲ, ಲಾಂಗ್ ಟೈಮ್ ಮಾಡ್ತಾ ಇರಬೇಕು. ಸೊ ಅವಾಗ ಅದ್ರದ್ದು ಬೆನಿಫಿಟ್ಸು ನಿಮಗೆ ಸ್ಲೋ ಆಗಿ ಗೊತ್ತಾಗುತ್ತೆ. ಸೊ ಈಗ ನನಗೆ ಹೆಂಗೆ ಗೊತ್ತಾಗ್ತಿದೆ ಅಂದರೆ, ಯಾವಾಗ ನಾನು 1 ತಿಂಗಳಲ್ಲಿ ಮಾಡಿರಲಿಲ್ಲ. ಸೊ ಅದಾದಮೇಲೆ ಇವಾಗ ನನ್ನ ಬಾಡಿಯ ಮೈಂಡ್ ಕಾನ್ಸಂಟ್ರೇಷನ್ ತರೋಕ್ಕೆ ಎಷ್ಟು ಕಷ್ಟ ಆಗ್ತಿದೆ. ಹಾಗೆ ಅದರ ಜೊತೆಗೆ ಎಕ್ಸಸೈಸ್ ಯೋಗ ಮಾಡಬೇಕಂದ್ರೆ ಮೊದಲೆಷ್ಟು ತುಂಬ ಫ್ಲೆಕ್ಸಿಬಲ್ ಇದ್ದೆ. ಆ ಫ್ಲೆಕ್ಸಿಬಲ್ಲು ಮತ್ತು ಬಾಡಿ ಒಂದು ಸಲ ಬಿಟ್ಟರೆ ನಮ್ಮ ಬಾಡಿ ಹೆಂಗೆ ಅಡ್ಜಸ್ಟ್ ಆಗಿಬಿಡುತ್ತೆ ಅಂತಂದರೆ ಲೇಸಿನೆಸ್ಗೆ. ಸೊ ಅದ್ರ ಬದಲು ಕೀಪ್ ಡೂಯಿಂಗ್. ನಾನು ಏನು ಹೇಳ್ತೀನಲ್ಲ, 100% ಆಗಿಲ್ಲ 80% ಆಗಿಲ್ಲ ಅಂದರೆ 50% ಆಗಿಲ್ಲ ಅಂದರೆ ಅಟ್ಲೀಸ್ಟ್ 20% 20 ಆಗಿಲ್ಲ 10% ಆರು ಮಾಡಿ. ದಟ್ಸ್ ಹೌ ನಿಮ್ಮ ಬಾಡಿಗೆ ನೀವು ಅದರ ಟ್ರ್ಯಾಕಲ್ಲಿ ಇಟ್ಕೊಂಡಿರ್ಬೇಕು. ಹೇಗೆ ಒಂದು ಗಾಡಿಗೆ ಇಂಜಿನ್ ಹಾಕ್ಕೊಂಡು ಇಟ್ಕೋತೀವಿ ನೋಡಿ, ಹಾಗೆ ನಮ್ಮ ಬಾಡಿಗೆ ನಾವು ಎಕ್ಸಸೈಸ್ ಮಾಡಿ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ಇಲ್ಲಾಂದರೆ ಏನಾಗುತ್ತೆ, ತುಂಬಾ ಬೇಜಾರಾಗುತ್ತೆ. ನೆಕ್ಸ್ಟು ಇನ್ನೊಂದು ಸಲ ನೀವು ಮತ್ತೆ ಟ್ರ್ಯಾಕಿಗೆ ಬರಬೇಕು ಅಂದಾಗ ನಿಮ್ಮ ಮೈಂಡು ಕೇಳಿದ್ರೂ ನಿಮ್ಮ ಬಾಡಿ ಕೇಳ್ತಾ ಇರಲ್ಲ. ಆಮೇಲೆ ಮೈಂಡೂ ಅದೇ ಥರ ಆಗೋಗುತ್ತೆ. ಸೊ ಐ ಆಮ್ ಇನ್ ದಟ್ ಸ್ಟೇಜ್ ನಾವು ಈಗ ಆ ಒಂದು ಟೈಮಲ್ಲಿ ಇದ್ದೀನಿ ನಾನು. ಸೊ ಐ ಆಮ್ ಸೀಯಿಂಗ್ ದ ಚೇಂಜಸ್. ಯಾವಾಗ ಊರಿಂದ ಬಂದು ಒಂದು ವಾರದಲ್ಲಿ ಶುರುನಲ್ಲಿ ನಾನು ಎಕ್ಸಸೈಸ್ ಮಾಡೋಕ್ಕೇ ಮನ್ಸು ಬರ್ತಿರಲಿಲ್ಲ. ಕಷ್ಟಪಟ್ಟು ಸುಸ್ತು ಮಾಡ್ಕೊಂಡು ಮಾಡ್ತಾಯಿದ್ದೆ. ಸೊ ಈಗ ಮಾಡ್ತಾ ಆಮೇಲೆ ಒಂದೊಂದು ಸಲ ಮಧ್ಯೆ ಹಿಂಗೂ ಆಗುತ್ತೆ, ಅಯ್ಯೋ ಇವತ್ತು ಬಿಡು ಇದೆ, ನಾಳೆ ಮಾಡೋಣ, ಆ ಥರ ಮೈಂಡ್ ಬರುತ್ತೆ. ಬಟ್ ನಾನು ಇವತ್ತು ಮಾಡ್ತೀನಿ, ಸ್ವಲ್ಪನಾರು ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ ಆವಾಗ ನಿಮ್ಗೆ ಇನ್ನೊಂದು ಸ್ವಲ್ಪ ಎನರ್ಜಿ ಬರುತ್ತೆ. ಅವಾಗ 1-2 ಎಕ್ಸಸೈಸ್ ಜಾಸ್ತಿ ಮಾಡ್ತೀರಾ. ಸೊ ಹಾಗೆ ನಿಮ್ಮನ್ನು ನೀವು ಕನ್ವಿನ್ಸ್ ಮಾಡ್ಕೊಳ್ಳಿ. ಸೊ ಇವತ್ತಲ್ಲ ನಾಳೆ ಮಾಡ್ತೀನಿ, ನಾಳೆನೂ ಮಾಡಿದ್ರೆ ಆಗುತ್ತಲ್ಲ ಅಂದ್ಕೊಂಡ್ರೆ ಆವತ್ತಿನ ದಿನದ ನೀವು ಹೋಯಿತು, ಅದು ಸೇಮ್ ನಾಳೆನೂ ಅದೇ ಥರ ರಿಪೀಟ್ ಆಗುತ್ತೆ. ಸೊ ಅದ್ರ ಬದಲು ನೀವು ನಿಮಗೆ ಸರೆಂಡರ್ ಆಗಬೇಡಿ ನಿಮ್ಮ ಒಂದು ನೆಗೆಟಿವ್ ಥಾಟಿಗೆ. ಸೊ ಅಂತ ಹೇಳ್ತೀನಿ. ಸೊ ದಟ್ಸ್ ಹೌ ಐ ಆಮ್ ಮ್ಯಾನೇಜಿಂಗ್. ಇಷ್ಟೊಂದು ಎಲ್ಲ ಎಕ್ಸಸೈಸ್, ಇಷ್ಟೊಂದು ಡಯಟು ಎಲ್ಲ ಫಾಲೋ ಮಾಡಿದ್ರು ಸ್ಟಿಲ್ ನಮ್ಮ ವುಮೆನ್ಸ್ ಬಾಡಿ ಇದೆಯಲ್ಲ, ದಟ್ ಆಫ್ಟರ್ 40 ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕಂಟ್ರೋಲ್. ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಸೊ ಹಾಗಾಗಿ ಯಾರು ಇನ್ನೂ ಚಿಕ್ಕ ಏಜ್ ಇದ್ದೀರಾ, ಯಾರು ಇನ್ನೂ 35 ಸೊ ದಯವಿಟ್ಟು ಎಕ್ಸಸೈಸ್ ಮಾಡಿ, ಅದು ವೆರಿ ಇಂಪಾರ್ಟೆಂಟು. 40 ಆದಮೇಲೆ ಇದ್ದೀರಾ, ನಿಮ್ಮ ಬಾಡಿ ನಿಮ್ಮ ಮಾತನ್ನು ಕೇಳಲ್ಲ, ಅವಾಗ ಭಾಳ ಕಷ್ಟ ಆಗುತ್ತೆ. ಅದ್ರ ಬದಲು ಇವಾಗಿಂದನೇ ಸ್ಟಾರ್ಟ್ ಮಾಡಿ ನಿಮ್ಮ ಬಾಡಿನ ಅಷ್ಟೊತ್ತಿಗೆ ರೆಡಿ ಮಾಡ್ಕೊಳ್ಳಿ. ಟೂ ಲೇಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಂತ ಹೇಳ್ತೀನಿ. ಕಪಾಲಭಾತಿ ಮಾಡ್ತೀನಿ ಮತ್ತು ಭ್ರಮರಿ ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ ಹೊತ್ತು ಧ್ಯಾನ ಮಾಡಿದೆ. ಧ್ಯಾನ ಮಾಡಿದ್ಮೇಲೆ ಸ್ವಲ್ಪ ಬೇರೆ ಯಾವುದ್ಯಾವ್ದು ಎಕ್ಸಸೈಸ್ ಇದೆ ಅವೆಲ್ಲ ಮಾಡಿ ಸ್ವಲ್ಪ ಕಾಮ್ನೆಸ್ ಮಾಡಿಕೊಂಡೆ. ಆಮೇಲೆ ನಿಮಗೆ ಸ್ವಲ್ಪ ಇದು ಆಗುತ್ತೆ, ಹೊಟ್ಟೆ ನೋವು ಇರುತ್ತೆ ಆ ಟೈಮಲ್ಲಿ. ಯಾಕೆಂದರೆ ಮನೆಯಲ್ಲಿ 8:30 9:30 ಆಗೋಗುತ್ತೆ ಒಂದೊಂದು ಸಲ ನನಗೆ. ಬಟ್ ರೊಟೀನ್ ಮಾಡೋದು ಇಂಪಾರ್ಟೆಂಟು. ಸೊ ಅದು ಮಿಸ್ ಮಾಡ್ಕೋಬಾರ್ದು ಅಂತ ನನ್ನ ಬ್ರೇಕ್ಫಾಸ್ಟ್ಗೆ ಇವತ್ತಿತ್ತು ಸ್ವೀಟ್ ಪೊಟ್ಯಾಟೊ ಮತ್ತು ಕ್ಯಾರೆಟ್ ಬಾಯ್ಲ್ ಮಾಡ್ಕೊಂಡಿದ್ದೆ ಮತ್ತು ಎಗ್ ಬಾಯ್ಲ್ ಮಾಡ್ಕೊಂಡಿದ್ದೆ. ಸೊ ಇದು ನನ್ನ ಬ್ರೇಕ್ಫಾಸ್ಟ್ ಆಗಿತ್ತು. ಐ ನೀಡ್ ಟು ಕಂಟ್ರೋಲ್ ಅಷ್ಟೇ. ಸೊ ಹಾಗಾಗಿ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟ್ ಸ್ಟೈಲನ್ನು. ಸ್ಮೂದಿ ಕುಡಿತಾ ಇಲ್ಲ ಇವಾಗ. ಸ್ಮೂದಿ ಕುಡಿತೀನಿ ಯಾವಾಗ ಎಗ್ಗು ತಿನ್ನೋ ದಿನ ಇರೋದಿಲ್ಲ, ಥರ್ಸ್ಡೇ ಸಪೋಸು ಫ್ರೈಡೇ ಹಂಗಿದ್ದಾಗ ನಾನು ಸ್ಮೂದಿ ತೊಗೊತೀನಿ. ಸ್ಮೂದಿ ಇಲ್ದಿರೋವಾಗ ಎಗ್ಗನ್ನ ಆಲ್ಮೋಸ್ಟ್ ನಾನು ಆ್ಯಡ್ ಮಾಡ್ತೀನಿ. ಸೊ ಸ್ವೀಟ್ ಪೊಟ್ಯಾಟೊ ಬಂದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್, ಅದು ಕಾರ್ಬೋಹೈಡ್ರೇಟ್, ಬಟ್ ಇಟ್ಸ್ ಅ ಗುಡ್ ಕಾರ್ಬೋಹೈಡ್ರೇಟ್. ನಿಮಗೆ ವೆಯ್ಟ್ ಬಹಳ ಗೇನ್ ಬಟ್ ಸ್ಟಮಕ್ ಫುಲ್ಲಾಗಿರುತ್ತೆ. ಸೊ ನಿಮಗಿದ್ರೆ ಯಾವಾಗಾರ ಒಂದೊಂದ್ಸಲ ಆ್ಯಡ್ ಮಾಡ್ಕೊಳ್ಳಿ, ಇಟ್ಸ್ ಅ ಗುಡ್. ಇನ್ಸ್ಟೆಡ್ ಆಫ್ ನೀವು ರೈಸು ಗೀಸೆಲ್ಲ ತಿನ್ನಿ, ಇದನ್ನು ಆ್ಯಡ್ ಮಾಡ್ಕೊಬೋದು.
ಆ್ಯಸ್ ಅ ಬ್ರೇಕ್ಫಾಸ್ಟಲ್ಲಿ ಆ್ಯಡ್ ಮಾಡಿಕೊಂಡೆ. ಈವ್ನಿಂಗ್ ಆ್ಯಡ್ ಮಾಡಿಕೊಂಡ್ರೂ ಒಳ್ಳೆಯದು. ಬ್ರೇಕ್ಫಾಸ್ಟಲ್ಲಿ ಬೇಡ ಬರೀ ಎಗ್ಗೆ ತಿಂತಿದ್ರೆ ಎಗ್ಗೆ ತಿನ್ಬೋದು. ಬಟ್ ಓಕೆ, ನಿಮ್ಮ ಇಷ್ಟ ಅದು. ಬಟ್ ಅದು ತುಂಬ ಚೆನ್ನಾಗಿತ್ತು. ಒಂಥರ ಇಂಗ್ಲೀಷ್ ಸ್ಟೈಲಲ್ಲಿ ನಿಧಾನಕ್ಕೆ ಒಂಥರ ಪೋಸ್ ಕೊಟ್ಕೊಂಡು ತಿಂತಾಯಿದ್ದೀನಿ ಅಷ್ಟೇ ಎಗ್ಗು. ಅದ್ರ ಜೊತೆ ಡ್ರ್ಯಾಗನ್ ಫ್ರೂಟ್. ಆ್ಯಕ್ಚುಲಿ ನನಗೆ ಫುಲ್ ಇದೆಲ್ಲ ತಿನ್ನೋಕ್ಕೆ ಆಗಲಿಲ್ಲ. ನಾನು ಒಂದು ಸ್ಪಿಟ್ ಪೊಟ್ಯಾಟೊ ಇಟ್ಬಿಟ್ಟೆ, ಒಂದು ಇದು ಡ್ರ್ಯಾಗನ್ ಫ್ರೂಟು ಇಟ್ಬಿಟ್ಟೆ, ಎಗ್ಗನ್ನೇ ತಿಂದೆ. ಅದೇ ಹೊಟ್ಟೆ ತುಂಬ್ದಂಗೆ ಆಯಿತು ನನಗೆ. ಬಟ್ ಒಂಥರ ಡಿಫ್ರೆಂಟಾಗಿ ಮಜಾ ಬಂತು. ಏನು ಒಂದೇ ಥರ ತಿನ್ನೋದು ಅನಿಸುತ್ತೆ ಒಂದೊಂದು ಸಲ. ಸೊ ನನ್ನ ಬಾಡಿಗಂತೂ ನಿಜವಾಗ್ಲೂ ಸೂಟ್ ಆಗೋಲ್ಲ ಹಿಂಗೆ ಅನ್ನ, ಚಿತ್ರಾನ್ನ, ಪುಳಿಯೋಗರೆ ಈ ಥರದ್ದೆಲ್ಲ ತಿಂದರೆ ಖಂಡಿತ ನನ್ನ ವೇಟ್ ಗೇನ್ ಆಗುತ್ತೆ. ಸೊ ಅದ್ರ ಬದಲು ನೀಡ್ ಟು ಕಂಟ್ರೋಲ್, ಅಟ್ಲೀಸ್ಟ್ ವೇಟ್ ಗೇನ್ ಆಗದೆ ಇರೋ ಥರ ಮೇಂಟೈನ್ ಮಾಡಬೇಕು. ದಟ್ ಈಸ್ ಇಂಪಾರ್ಟೆಂಟ್. ಸೊ ಅದಾದಮೇಲೆ ಇವತ್ತು ನಾನು ಮಾಡ್ತಾಯಿದ್ದೀನಿ ಒಂದು ಚಟ್ನಿ. ಏನಪ್ಪ ಅಂದರೆ ಕರ್ಬೇವಿನ ಚಟ್ನಿ. ಇದು ಬಂದು ಇದು ಐರನ್ ತುಂಬ ಒಳ್ಳೆಯದು, ಹೇರ್ಗೆ ತುಂಬ ಒಳ್ಳೆಯದು, ಸ್ಕಿನ್ನಿಗೆ ಒಳ್ಳೆಯದು. ಮಕ್ಕಳು ತಿನ್ನಲ್ಲ ಅಂದರೆ ಈ ಥರ ಮಾಡಿಕೊಟ್ರೆ ತಿಂದುಬಿಡ್ತಾರೆ. ಸೊ ನಾನು ಏನೇನು ಹಾಕಿದ್ದೀನಿ ಅಂದರೆ ಒಗ್ಗರಣೆಗೆ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಆಮೇಲೆ ಅದಕ್ಕೆ ಉದ್ದಿನಬೇಳೆ ಹಾಕಿದ್ದೀನಿ. ಅದಾದಮೇಲೆ ಹೆಸರುಕಾಯಿ ಹೀರೆಕಾಯಿ ಸಾರು ಮಾಡ್ತಿದ್ದೆ. ಸೊ ಹೀರೆಕಾಯಿ ಸಿಪ್ಪೆ, ಅದ್ರ ಜೊತೆಗೆ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಉಪ್ಪು, ಹುಣಸೆ ಹಣ್ಣು, ಅದ್ರ ಜೊತೆಗೆ ಸ್ವಲ್ಪ ಬೇಕಂದ್ರೆ ಬೆಲ್ಲ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ಅದನ್ನೆಲ್ಲ ಹಾಕಿ ಆಮೇಲೆ ಕೊಬ್ಬರಿ ಹಾಕ್ಕೊಳ್ಳಿ, ಒಣಗಿರೋ ಕೊಬ್ಬರಿ. ಹಸಿಕಾಯಿನೂ ಹಾಕ್ತಾರೆ. ಹಸಿಕಾಯಿಗಿಂತ ನೀವು ಒಣಗಿರೋ ಕೊಬ್ಬರಿ ಹಾಕಿ ತುಂಬ ಟೇಸ್ಟ್ ಬರುತ್ತೆ. ಅದನ್ನೆಲ್ಲ ಹುರ್ಕೊಂಡಾದ್ಮೇಲೆ ಅದನ್ನೇನೂ ಮಾಡೋಂಗಿಲ್ಲ, ಸುಮ್ಮನೆ ಅದನ್ನು ರುಬ್ಬೋದು ಅಷ್ಟೇ. ಅದಾದಮೇಲೆ ನೀವು ಒಂದು ಸ್ವಲ್ಪ ಒಗ್ಗರಣೆ ತುಪ್ಪಕ್ಕೆ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡ್ರೂ ಆಗುತ್ತೆ, ಅಥವಾ ಹಂಗೆ ಇಟ್ಟರೂ ಆಗುತ್ತೆ. ಸೊ ಇದನ್ನು ಒಂದು 2-3-4 ದಿನ ಇಟ್ಕೊಂಡು ತಿನ್ಬೋದು, ಏನೂ ಆಗೋಲ್ಲ. ಕೊಬ್ಬರಿ ಹಾಕೋದ್ರಿಂದ ಚೆನ್ನಾಗಿ ಹುರಿದ್ಬಿಟ್ರೆ ನಿಮ್ದು ಏನೂ ಆಗೋಲ್ಲ, ಚೆನ್ನಾಗಿ ಒಂದು ವಾರಗಟ್ಟಲೆ ಇರುತ್ತೆ ಅದು. ಆದರೆ ಉಳ್ಕೊಳ್ಳೋದೆಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ. ನನ್ನ ಮಗ ಕೂಡ ನನ್ನ ಮಗ ತಿನ್ನೋದೆಲ್ಲ ಈ ಥರದ್ದೆಲ್ಲ ಚಟ್ನಿ ಎಲ್ಲ. ಸೊ ಗರ್ಬೇವೆಲ್ಲ ತಿನ್ನೋದಿಲ್ಲ ಅಲ್ವಾ. ಸೊ ಅದಕ್ಕಾಗಿ ಈ ಐಡಿಯಾ ಮಾಡಿದೆ. ಅಟ್ಲೀಸ್ಟ್ ಈ ಮೂಲಕನಾದರೂ ಹೊಟ್ಟೆಗೆ ಹೋಗಲಿ ಅಂತ. ಹಾಗೆ ಒಂಥರ ರುಚಿ ಕೊಡುತ್ತೆ. ಒಂದೇ ಥರ ಊಟ ಮಾಡೋದಕ್ಕಿಂತ ಅಂದ್ಬಿಟ್ಟು ಡಿಫ್ರೆಂಟಾಗಿ ಈ ಥರ ಚಟ್ನಿ ಹಾಕ್ಕೊಂಡಾಗ ಒಂದು ಸ್ವಲ್ಪನೇ ಅನ್ನದ ಜೊತೆಗೆ ಹಾಕೊಂಡು ತಿಂದ್ರೂ ತುಂಬ ರುಚಿ ಬರುತ್ತೆ. ಸೊ ಸಖತ್ತಾಗಿ ಬಂದಿತ್ತು ಚಟ್ನಿ. ನೆನ್ನೆ ಮಾಡಿದೆ ಅಲ್ವ ನಾನು, ಇವತ್ತು ಆಲ್ರೆಡಿ ಮುಗಿದೋಯ್ತು ಚಟ್ನಿ, ಅಷ್ಟು ಚೆನ್ನಾಗಿದೆ. ಸೊ ಏನಪ್ಪ ಅಂತಂದರೆ ಈ ಕೆಲಸ ಇವೆಲ್ಲ ಮಾಡೋ ಮಧ್ಯದಷ್ಟರಲ್ಲಿ ನಾನು ಬ್ರೇಕ್ಫಾಸ್ಟ್ ಮಾಡೋಷ್ಟರಲ್ಲೇ 10 ಒಂದೊಂದ್ಸಲ ಆಗೋಗುತ್ತೆ, 10-10:15 ಆಗೋಗುತ್ತೆ. ಅಷ್ಟೊಂದು ಟೈಮ್ ಆಗೋಗುತ್ತೆ. ಯಾಕೆಂದರೆ ಯೋಗ ವಾಕಿಂಗ್ ಎಲ್ಲ ಮುಗಿಸ್ಕೊಬೇಕಲ್ಲ. ಸೊ ಅದಾದಮೇಲೆ ಮಧ್ಯದಲ್ಲಿ ಕೆಲಸ ಮಾಡ್ಕೊಳ್ಳೋದು, ಕೆಲಸದವ್ರು ಬರ್ತಾರೆ, ಅವ್ರ ಜೊತೆ ಹಿಂದೆ ನಿಂತ್ಕೊಳ್ಳೇಬೇಕು. ಅವ್ರನ್ನ ಹೊರಗೆಲ್ಲ ಇಡಲ್ಲ, ನಾವೇ ಎತ್ತಿಡಬೇಕು. ಟೇಸ್ಟ್ ಮಾತ್ರ ಸೂಪರಾಗಿತ್ತು ಚಟ್ನಿ. ಸೊ ಅದ್ರ ಜೊತೆಗೆ ವಾಷಿಂಗ್ ಮೆಷಿನ್ ಬಟ್ಟೆ ಹಾಕ್ಕೊಳ್ಳೋದಾಗಿರ್ಬೋದು, ಏನಾರು ಆಗಿರ್ಬೋದು ಅದನ್ನೆಲ್ಲ. ಅದ್ರ ಜೊತೆಗೆ ಸ್ವಲ್ಪ ಒಣಮೆಣ್ಸಿಕಾಯಿನೂ ಹಾಕಿ ಒಗ್ಗರಣೆಗೆ ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಮ ಒಂದು ಕ್ರಿಯೇಟಿವಿಟಿ ಅದು. ನೀವು ಹೆಂಗಾರು ಏನಾರು ಅದನ್ನು ಮಾಡಿಫಿಕೇಷನ್ ಮಾಡ್ಕೊಬೋದು ನೀವು. ಸೊ ಮೇನ್ ಇಂಗ್ರೀಡಿಯೆಂಟ್ಸ್ ಇಷ್ಟೆಲ್ಲ ಹಣ್ಣುಗಳು, ತರಕಾರಿಗಳೆಲ್ಲ ತೊಳೆದು ಅದನ್ನು ಒಣಗಿಸಿ ಚಟ್ನಿ ಪುಡಿ ಮಾಡಿದ್ದೀನಿ ಬೆಳಗ್ಗೆನೇ. ಸೊ ಅದು ಕೆಲಸ ತುಂಬಾ ಆಗುತ್ತೆ. ಮಾಡ್ತಾ ಫಿನಿಶ್ ಆಗುತ್ತೆ. ಹಂಗೆ ಒಂದೊಂದ್ಸಲ ನನ್ನ ಮೈಂಡ್ಗೂ ರಿಲ್ಯಾಕ್ಸ್ ಬೇಕು ಅನಿಸ್ಬಿಡುತ್ತೆ ಒಂದೊಂದ್ಸಲ, ಒಂದೊಂದ್ಸಲ ಬೇಜಾರಾಗುತ್ತೆ. ಅದಾದಮೇಲೆ ಹೀರೆಕಾಯಿ ಪಲ್ಯ ಮಾಡಿದ್ದೆ, ದಾಲ್ ಮಾಡಿದ್ದೆ, ಲಂಚ್ ಅಂತೂ ಕೇಳಿಬಿಡಿ. ಸೊ ನನಗೆ ನನ್ನದೇ ಆದ ಅಡುಗೆ ನನಗೆ ಒಂದೊಂದ್ಸಲ ಇಷ್ಟ ಆಗುತ್ತೆ ನನಗೆ. ಸೊ ಊಟ ಎಷ್ಟು ಇಂಪಾರ್ಟೆಂಟು ಮನುಷ್ಯನಿಗೆ ಅನ್ನೋದನ್ನ ನಾನು ಈ ಸಲ ಊರ್ಗೋದಾಗ ಕಲಿತೆ. ಒಂದೊಂದು ತುತ್ತು ಅನ್ನ ಎಷ್ಟು ವ್ಯಾಲ್ಯೂ ಅನ್ನೋದು ನಾನು ಇಷ್ಟು ವರ್ಷದ ಲೈಫಲ್ಲಿ ನಂಗೆ ಗೊತ್ತಿರಲಿಲ್ಲ. ಬಟ್ ಈ ಸಲ ನಂಗೆ ಅದ್ರದ್ದು ವ್ಯಾಲ್ಯೂ ತೋರಿಸ್ಬಿಟ್ರು ಜನ. ಸೊ ಊಟ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಅದು ಹಸುವಲ್ಲಿದ್ದಾಗ ಮಾತ್ರನೇ ಗೊತ್ತಾಗೋದು. ನಮ್ಮ ಹತ್ರ ಒಂದೊಂದ್ಸಲ ಎಷ್ಟೇ ದುಡ್ಡಿದ್ದಾಗ್ಲೂ ಆ ಒಂದು ಟೈಮು ಸಿಚುವೇಶನು ನನಗೆ ಅನ್ನ ಇಲ್ದಿರೋ ಸಿಚುವೇಶನ್ ಬಂದುಬಿಡ್ತು ನನಗೆ. ಸೊ ಅವಾಗ ನಂಗೆ ನಿಜದ ವ್ಯಾಲ್ಯೂ ಗೊತ್ತಾಯಿತು. ಊಟದ ವ್ಯಾಲ್ಯೂ ಏನು, ಅಥವಾ ನೆಂಟರುಗಳ ವ್ಯಾಲ್ಯೂ ಏನು, ರಿಲೇಷನ್ಶಿಪ್ ವ್ಯಾಲ್ಯೂ ಏನು. ಸೊ ಈ ಭೂಮಿ ಮೇಲೆ ಏನು ಶಾಶ್ವತ ಇಲ್ಲ ಅನ್ನೋದು ನನಗೆ ಗೊತ್ತಾಯಿತು ಈ ಸಲ ಊರಿಗೋದಾಗ. ಸೊ ಅದರಲ್ಲೂ ಅನ್ನದ ಬೆಲೆ ಅಂತ ನನಗೆ ತುಂಬ ಗೊತ್ತಾಯಿತು. ಸೊ ಮಾತ್ರ ಎಷ್ಟೇ ದುಡ್ಡಿರ್ಬೋದು, ಬಟ್ ನಮ್ಗೆ ಒಂದು ಟೈಮಲ್ಲಿ ನನಗೆ ಅನ್ನ ಬೇಕಿರುತ್ತೆ. ಆ ಟೈಮಲ್ಲಿ ನಮ್ಗೆ ಸಿಕ್ಕಿಲ್ಲ ಅಂದರೆ ಇದೆಯಲ್ಲ, ಅದರಷ್ಟು ಬೇಜಾರು, ಇನ್ಸಲ್ಟು, ಹರ್ಟು, ನೋವು, ಕೈಲಾಗದೇ ಇರೋ ರೀತಿ ಆಗದೇ ಇರೋವಂಥ ರೀತಿ ಇದೆಯಲ್ಲ, ಅದು ಒಂದು ಪಾಠ ಕಲಿಸುತ್ತೆ. ಸೊ ಲೈಫಲ್ಲಿ ನಂಗೆ ಆ ಥರ ಸಿಚುವೇಶನ್ ಬರುತ್ತೆ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ, ಮಾತ್ರ ಬಂತು ನನಗೆ. ಬಟ್ ಅದರ ಒಂದು ಲೆಸನ್ ಕಲ್ತ್ಕೊಂಡೆ ಅಷ್ಟೇ. ಸೊ ಅನ್ನ ಇಲ್ಲದೇ ಇದ್ರೆ ಅದೆಷ್ಟು ನೋವಾಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಯಿತು. ಎನಿವೆ,
ಅದಾದಮೇಲೆ ಊಟ ನೋಡಿ ಇವತ್ತು ಹೀರೆಕಾಯಿ ಪಲ್ಯ, ಅನ್ನದ ಪೋರ್ಷನ್ ನೋಡಿ ಎಷ್ಟು ಕಮ್ಮಿ ಇದೆ ಅಷ್ಟು. ಆಮೇಲೆ ಸೌತೆಕಾಯಿ ಸಲಾಡ್ ಆ್ಯಸ್ ಯೂಶ್ವಲ್, ಚಟ್ನಿಗಳಿದೆ. ಸೊ ಇದಕ್ಕೆ ತುಪ್ಪ ಹಾಕೊಂಡು ನಿಧಾನಕ್ಕೆ ಅಗದು ಸಂತೃಪ್ತಿಯಾಗಿ ತಿನ್ನಿ, ಆವಾಗ ನಿಮಗೆ ಹೊಟ್ಟೆ ತುಂಬುತ್ತೆ. ಸುಮ್ಮನೆ ಗಬ ಅಂತ ತಿಂದರೆ ನಿಮಗೆ ಹೊಟ್ಟೆ ತುಂಬಲ್ಲ. ಅವಾಗ ಏನಾಗುತ್ತೆ, ನೀವು ಜಾಸ್ತಿ ಆಟೋಮೆಟಿಕ್ಕಾಗಿ ಜಾಸ್ತಿ ಊಟ ಮಾಡ್ತೀರಾ. ಸೊ ಎಗ್ ಹಾಕ್ಕೊಂಡೆ ಪ್ರೋಟೀನ್ಗಾಗಿ. ಸೊ ಊಟ ಮಾತ್ರ ಕೇಳಬೇಡಿ, ನೆಕ್ಸ್ಟ್ ಲೆವೆಲ್ಗಿತ್ತು, ಸಖತ್ತಾಗಿತ್ತು ಊಟ. ಮಾಡೋಕ್ಕೆ ಒಂದು ಖುಷಿ ಆಗ್ತಾಯಿತ್ತು. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಅಡುಗೆ ಮಾಡಿದ್ದಕ್ಕೂ ಸಾರ್ಥಕ ಅನಿಸುತ್ತೆ ಊಟ ಮಾಡುವಾಗ, ಅಷ್ಟು ರುಚಿಯಾಗಿರುತ್ತೆ ಅಡುಗೆ. ಸೊ ಅಡುಗೆ ಮಾಡುವಾಗ ಯಾವತ್ತೂ ಒಂದು ಒಳ್ಳೆ ವೈಬ್ರೇಷನ್ಸಿಂದ ಅಡುಗೆ ಮಾಡಿ. ರುಚಿ ಅನ್ನೋದಕ್ಕಿಂತ ಹೆಲ್ತ್ ಅನ್ನೋ ಥಾಟನ್ನು ಮೈಂಡಲ್ಲಿ ಇಟ್ಕೊಳ್ಳಿ, ಆವಾಗ ನಿಮಗೆ ನಿಜವಾಗ್ಲೂ ಅದ್ರದ್ದು ವೈಬ್ರೇಷನ್ಸು ನಿಮ್ಮ ಬಾಡಿನಲ್ಲಿ ಕಾಣಿಸುತ್ತೆ, ನಿಮ್ಮ ಮನೆಯವ್ರ ಬಾಡಿನಲ್ಲಿ ಕಾಣಿಸುತ್ತೆ. ಸೊ ಆಲ್ವೇಸ್ ವೆನ್ ಯು ಕುಕಿಂಗ್ ತುಂಬ ಪಾಸಿಟಿವ್ ವೈಬ್ರೇಷನ್ಸಿಂದ ಅಡುಗೆ ಮಾಡಿ ಅಂತ ಹೇಳ್ತೀನಿ. ಸೊ ಅದ್ರ ಎಫೆಕ್ಟು ನಮ್ಮ ಮನೆಯವರ ಎಲ್ಲ ಹೆಲ್ತಲ್ಲೂ ಕಾಣಿಸುತ್ತೆ. ಸೊ ಅದು ಇಂಪಾರ್ಟೆಂಟು. ಸೊ ಅಡುಗೆ ಮಾಡುವಾಗ ಅದಕ್ಕೆ ನಾನು ಯಾಕೆ ಗೊತ್ತಾ, ತುಂಬ ಜನ ಕೆಲಸದವ್ರು ಇಟ್ಕೊತಾರೆ. ಅಂದರೆ ಅದು ನೆಗೆಟಿವ್ ಅಂತಲ್ಲ, ಬಟ್ ನನಗೆ ಒಂದೊಂದ್ಸರಿ ಇಷ್ಟ ಆಗಲ್ಲ. ಅವ್ರು ಯಾವ್ಯಾವ ಮೂಡಲ್ಲಿ ಬಂದು ಅಡುಗೆ ಮಾಡ್ತಾರೋ, ಅವ್ರಿಗೇನು ಸ್ಟ್ರೆಸ್ ಇರುತ್ತೋ, ಟೆನ್ಷನ್ಸ್ ಇರುತ್ತೋ, ಅವ್ರದ್ದೇನಿದ್ರು ಆ ಎನರ್ಜೀಸ್ ನಮಗೆ ಪಾಸ್ ಆಗುತ್ತೆ. ಸೊ ಹಾಗಾಗಿ ನಾನು ಎಷ್ಟೇ ಡಿಫಿಕಲ್ಟ್ ಸಿಚುವೇಶನ್ ಇದ್ದರೂ ನಾನು ಕೆಲಸದವರು ಅಡುಗೆ ಮಾಡೋಕ್ಕೆ ಮಾತ್ರ ಇಟ್ಕೊಳ್ಳಲ್ಲ, ನನಗೆ ಇಷ್ಟ ಆಗೋದಿಲ್ಲ. ಬಟ್ ಟೈಮ್ ಯಾರ ಹತ್ರ ಇದೇ ಇಲ್ಲ, ನಮ್ಗೆ ವಿಧಿನೇ ಇಲ್ಲ ಅಂದಾಗ ದಟ್ ಈಸ್ ಡಿಫ್ರೆಂಟ್. ಬಟ್ಟು ನಮ್ಮ ಕೈಲಿ ಆಗೋವರೆಗೆ ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಬಹಳ 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 ಇಂಪಾರ್ಟೆಂಟು. ಸೊ ನನ್ನ ಮಗ ತರಲಿ ಸಖತ್ ತರಲಿ ಆಟ ಆಡ್ತಾನೆ ಅವನು. ಊಟ ಮಾತ್ರ ಸೂಪರಾಗಿತ್ತು. ಸೊ ಯಾರೆಲ್ಲ ಈ ಥರ ನಿಮ್ಮ ಊಟದಲ್ಲಿ ಒಂದು ಕಾರ್ಬ್ಸ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಇವೆಲ್ಲ ಹಾಕೊಂಡು ಊಟ ಮಾಡ್ತೀರ ಅನ್ನೋದನ್ನು ನನಗೆ ತಿಳಿಸಿ. ಎಲ್ಲರೂ ಫಾಲೋ ಮಾಡ್ತೀರಾ, ಅಟ್ಲೀಸ್ಟ್ ಸಮ್ಹೌಟ್ ಯು ಆರ್ ಚೇಂಜಿಂಗ್, ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದೀರಾ, ನನ್ನಿಂದ ನೀವು ಇನ್ಸ್ಪೈರ್ ಆಗಿದ್ದೀರಾ ಅನ್ನೋದನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ. ಸೊ ಲಾಂಗ್ ವೀಡಿಯೋ ಮಾಡಿದ್ದೀನಿ, ಸೊ ಬೇಜಾರಾಗಬೇಡಿ. ಲಾಂಗ್ ವೀಡಿಯೋ ಕೊನೆಯವರೆಗೆ ಯಾರ್ಯಾರು ನೋಡಿದ್ದೀರಿ ಅವರೆಲ್ಲರೂ ಎಂಡ್ ಅಂತ ನನಗೆ ಕಾಮೆಂಟಲ್ಲಿ ಹಾಕಿ. ಸೊ ವೆಯ್ಟನ್ನು ಆದಷ್ಟು ಬೇಗ ಅಪ್ ಟು ಡೇಟ್ ಮಾಡ್ತೀನಿ. ಊಟ ಮಾತ್ರ ಸೂಪರಾಗಿತ್ತು. ಮಾಡ್ತಾ ಬರೀ ತಿನ್ನೋದೇ ಆಯಿತು. ಸೊ ಅದ್ರ ಮಧ್ಯದಲ್ಲಿ ನನ್ನ ಮಗನಿಗೆ ಬುಕ್ಸಿಗೆಲ್ಲ ರ್ಯಾಪರ್ ಹಾಕಬೇಕಿತ್ತು. ಸೊ ಅದನ್ನು ರ್ಯಾಪರ್ ಹಾಕ್ಕೊಂಡು ಒಂದೊಂದ್ಸಲ ಭಾಳ ಬೇಜಾರಾಗ್ಬಿಡೋದು. ನಂಗೆ ಕಂಟಿನ್ಯೂಸ್ ಕೆಲಸ ಆಗುತ್ತೆ. ಊಟ ಆದಮೇಲೆ ಪಾತ್ರೆ ತೊಳೆದಾದ್ಮೇಲೆ ಮಕ್ಕಳು ಬಂದುಬಿಡ್ತಾರೆ. ಮಕ್ಕಳು ಬಂದರೆ ಅವರಿಬ್ಬರು ಒಟ್ಟಿಗೆ ಆಗಿಬಿಟ್ರೆ ಅಂತೂ ಕೇಳಿಬಿಡಿ, ಒಂದು ರೌಂಡ್ ಜಗಳ ಆಡಿರ್ತಾರೆ. ಅದಾದಮೇಲೆ ಅವ್ರು ಕೂತ್ಕೊಂಡು ಓದಿ ಅನ್ಬೇಕು. ಸೊ ಈ ಥರ ಅಂದರೆ ಕಂಟಿನ್ಯೂಸಾಗಿ ನಾನು ರಿಲ್ಯಾಕ್ಸ್ ಆಗಪ್ಪ ಆರಾಮಾಗಿ ಮುಗೀತು ಕೆಲಸ ಎಲ್ಲ ಅನ್ನೋ ಥರ ಇಲ್ಲ. ಒಂದೊಂದ್ಸಲ ಅಷ್ಟು ಬೇಜಾರಾಗ್ಬಿಡುತ್ತೆ ಆವಾಗ ನನಗೆ. ಸಮ್ಟೈಮ್ ಐ ಆಲ್ಸೋ ನೀಡ್ ಬ್ರೇಕ್ ಅನಿಸುತ್ತೆ ನನಗೆ. ಏನು ಮಾಡೋಕ್ಕಾಗಲ್ಲ. ಸೊ ಚಿಕ್ಕ ಮಕ್ಕಳಿರುವಾಗ ಈ ಒಂದು ಟೈಮು, ಈ ಒಂದು ಪೀರಿಯಡ್ ಇದೆಯಲ್ಲ, ಆ ಪೀರಿಯಡ್ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಮಿ. ನನಗೇನು ಎಲ್ರಿಗೂ ಆಗುತ್ತೆ ಇದು. ಸೊ ಅದಾದಮೇಲೆ ಈವ್ನಿಂಗ್ ಸ್ನ್ಯಾಕಾಗೆ ಮ್ಯಾಂಗೋ ಇತ್ತು. ಸೊ ಮ್ಯಾಂಗೋ ಮಾತ್ರ ಕ್ಯಾಲರೀಸ್ ಜಾಸ್ತಿ. ಸೊ ಆದಷ್ಟು ಅವಾಯ್ಡ್ ಮಾಡಿ ಮ್ಯಾಂಗೋನ. ಬಟ್ ನಾನು ತಿಂದೇನೆ. ಜಾಸ್ತಿ ತಿನ್ನೋಕೆ ಹೋಗ್ಬೇಡಿ, ತಿನ್ನಿ, ಒಂದು ಮ್ಯಾಂಗೋ ತಿನ್ನಬಹುದು ಆ್ಯಸ್ ಅ ಸ್ನ್ಯಾಕ್ ಆಗಿ. ಸೊ ಅದಕ್ಕಿಂತ ಜಾಸ್ತಿ ತಿನ್ನೋಕೆ ಹೋಗ್ಬೇಡಿ, ತುಂಬ ಸ್ವೀಟ್ ಇತ್ತಿದು. ಬಟ್ ತಿಂದಾಯಿತು, ಎಂಜಾಯ್ ಮಾಡಾಯ್ತು, ಏನು ಮಾಡೋಕ್ಕಾಗಲ್ಲ. ಯಾವುದೋ ಒಂದು ಹೊಸದು ಇದು ಮ್ಯಾಂಗೋ ಹೆಸರು ಮರ್ತ್ಬಿಟ್ಟೆ ನಾನು. ತುಂಬ ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ಗಮನ ಕೂಡ ಅಂತೂ ತುಂಬ ಗಮನ ಇದೆ. ಸೊ ನಮ್ಮ ಕಡೆ ರಸ್ಪುರಿ ಮಾಲನೆ ಬರುತ್ತಲ್ಲ, ಆ ಥರ ಇಲ್ಲಿ ಸಿಗೋದೇ ಇಲ್ಲ. ಇದೊಂಥರ ಡಿಫ್ರೆಂಟ್ ಮ್ಯಾಂಗೋ, ಚೆನ್ನಾಗಿದೆ. ಆಲ್ಫೆನ್ಸೋಲೂ ಅಲ್ಲ, ಇದು ಡಿಫ್ರೆಂಟ್, ಇದು ಉಪ್ಪು ಮ್ಯಾಂಗೋ, ಇದು ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿತ್ತು. ತಿಂದು ಸ್ನ್ಯಾಕಿಗೆ ಯೂಶ್ವಲಿ ಫ್ರೂಟ್ಸ್ ಟೈಮ್ ಇದ್ದೇ ಇರುತ್ತೆ. ಡ್ರೈ ಫ್ರೂಟ್ಸ್ ಒಂದೊಂದು ಮಧ್ಯದಲ್ಲಿ ಬಾಯಿಗೆ ಹಾಕ್ಕೊಂಡಿರ್ತೀವಿ. ಸೊ ಹೀಗೆ ಇಷ್ಟೊಂದೆಲ್ಲ ತಿಂತೀನಿ. ಅದಾದಮೇಲೆ ಎಗ್ಗು ತಿಂದೆ. ಅದಾದಮೇಲೆ ಸ್ವಲ್ಪ ಚಿಕನ್ ಇತ್ತು, ಚಿಕನ್ ತಿಂದೆ. ಸೊ ಕಂಟಿನ್ಯೂಸ್ ತಿಂದು ಹೊಟ್ಟೆ ತುಂಬ ಹೋಗುತ್ತೆ ನನಗೆ. ಸೊ ಇನ್ನು ರಾತ್ರಿಗೆ ಹೆವಿ ಊಟ ಮಾಡೋ ನೆಸೆಸಿಟಿನೇ ನನಗೆ ಬರೋಲ್ಲ. ಸೊ ಹಾಗಾಗಿ ಈ ಈವ್ನಿಂಗ್ ಟೈಮ್ ಇದೆಲ್ಲ ಅದೇನಾಗಿರಬೇಕು ಅಂದರೆ ಈ ಥರ ಇರಬೇಕು ನಿಮಗೆ. ಯಾವತ್ತು ನಿಮಗೆ ಒಂದು ಫ್ರೂಟ್ಸ್ ಯೂಶ್ವಲಿ ಇಟ್ಕೊಳ್ಳಿ. ಫ್ರೂಟ್ಸ್ ಟೈಮ್ ಈವ್ನಿಂಗೇ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ, ನಿಮಗೆ ಅನ್ನೆಸೆಸರಿ ಕ್ಯಾಲರೀಸ್ ತಿನ್ನಬೇಕು ಅನ್ನೋ ಮನಸ್ಸೇ ಬರೋಲ್ಲ. ಆವಾಗ ನೀವು ತಿನ್ಕೋಬೋದು. ಯಾವತ್ತೋ ಒಂದಿನ ಓಕೆ, ನಿಮಗೇನೋ ಚೇಂಜಸ್ ಬೇಕು ಅಂದಾಗ ತಿಂಗ್ಳಿಗೊಂದು ಸತಿನೋ ಅಥವಾ ತಿಂಗ್ಳಿಗೊಂದು 2 ಸತಿನೋ ತಿನ್ಕೊಳ್ಳಿ. ಅದು ಬಿಟ್ಟು ಡೈಲಿ ಅದನ್ನು ಹ್ಯಾಬಿಟ್ ಮಾಡ್ಕೊಬೇಡಿ. ಆವಾಗ ಏನಾಗುತ್ತೆ, ನಿಮ್ಮ ವೆಯ್ಟ್ ಗೇನ್ ಆಗುತ್ತೆ ಅಥವಾ ವೆಯ್ಟ್ ಕಮ್ಮಿನೇ ಆಗೋಲ್ಲ. ಈ ಎರಡರಲ್ಲಿ ಒಂದಂತೂ ಖಂಡಿತ ಆಗುತ್ತೆ. ಹಾಗೆ ಹೆಲ್ತು ಹಾಳಾಗುತ್ತೆ. ಆಮೇಲೆ ಹ್ಯಾಬಿಟ್ ಆಗ್ತಾ ಹ್ಯಾಬಿಟನ್ನು ಕಮ್ಮಿ ಮಾಡೋದಿದ್ರೆ ಅದು ಭಾಳ ಡಿಫಿಕಲ್ಟ್ ಆಗುತ್ತೆ. ಸೊ ಅದ್ರ ಬದಲು ಅವಾಯ್ಡ್ ಜಂಕ್ ಫುಡ್ ಅಂತ ಹೇಳ್ತೀನಿ. ಸೊ ಒಂದೇ ಕಡೆ ಕೂತ್ಕೊಂಡು ಮಾಡ್ತೀನಿ ವಿಡಿಯೋನ ಅಂದ್ಕೋಬೇಡಿ. ಗೊತ್ತಿಲ್ಲ ನಿಮ್ಗೆ ಯಾವ ಥರ ಬೇಕು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ತುಂಬ ಚೆನ್ನಾಗಿತ್ತು ಇವತ್ತು. ಅಗೇನ್ ಸ್ನ್ಯಾಕಾಗೆ ಇದನ್ನು ಹಾಕ್ಕೊಂಡೆ, ಏನಪ್ಪ ಅಂತಂದರೆ ಸ್ವೀಟ್ ಪೊಟೆಟೊ. ಸೊ ತಿನ್ನೋದು ಹೊಟ್ಟೆ ತುಂಬೋಗುತ್ತೆ. ಇವೆಲ್ಲ ಹೆವಿ ಆಗುತ್ತೆ, ತುಂಬ ಹೊಟ್ಟೆಗೆ ಫೀಲಿಂಗು ಮಾಡುತ್ತೆ. ಅದಾದಮೇಲೆ ಯೋಗ ಮಾಡೋಣ ಅಂತ ಹೋದೆ ಸಂಜೆ. ಯೋಗ ಬ್ರೀತಿಂಗ್ ಬೆಳಗ್ಗೆ ಮಾಡಿದ್ದೆ ಅಲ್ವಾ.
ಸೊ ಅಗೇನ್ ಏನೋ ಮಾಡೋಣ ಅಂತ ಹೋದೆ ನಾನು. ಏನು ಸೂರ್ಯ ನಮಸ್ಕಾರ ಮಾಡಿರಲಿಲ್ಲ ಅಂದ್ಬಿಟ್ಟು ಮನಸ್ಸೇ ಬರಲಿಲ್ಲ ಅಲ್ಲಿ ಮತ್ತೆ ಹೋಗಂತ ಬಿಟ್ಟು ಬಂದ್ ಮಾಡಿಬಿಟ್ಟು ಆಚೆಗೆ ಹೋದೆ. ಆಚೆಗೆ ಹೋದ್ಮೇಲೆ ಸ್ವಲ್ಪ ಹಾಗೇ ಮಾಡಿದೆ ನಾನು. ಸೊ ಹೋಟೆಲ್ ಮಾಡಿದೆ, ಯೋಗನೂ ಮುಗೀತು, ಎಲ್ಲ ಮುಗೀತು. ಸೊ ಇವತ್ತಿನ ದಿನದ ಕಂಪ್ಲೀಟಾಗಿ ಮುಗಿಸ್ದೆ. ಅದಾದಮೇಲೆ ನೀರು ಆ್ಯಸ್ ಯೂಶ್ವಲ್ಲು ಮತ್ತು ಚಿಯಾ ವಾಟ್ರು ಎಲ್ಲನೂ ನೀರು ಕುಡಿತೀನಿ. ಸೊ ಇನ್ನೊಂದಿನ ಈವ್ನಿಂಗದೂ ನಾನು ರೆಕಾರ್ಡ್ ಮಾಡ್ತೀನಿ. ಸೊ ಹೀಗಿತ್ತು ನನ್ನ ಹೋಲ್ ಡೇ. ಬ್ಯುಸಿಯಾಗಿ ಕೆಲಸಗಳು ಇದೆಲ್ಲಗಳ ನಡುವೆ ನಮ್ಮದು ನೋಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟು. ಸೊ ನನಗೆ ಅದೊಂದನ್ನು ಗಿವ್ ಅಪ್ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ. ಯಾಕೆಂದರೆ ಲೈಫಲ್ಲಿ ಎಲ್ಲನೂ ಗಿವ್ ಅಪ್ ಮಾಡಿಬಿಟ್ಟಿದ್ದೀನಿ. ಸೊ ಐ ಡೋಂಟ್ ವಾಂಟ್ ಟು ಗಿವ್ ಅಪ್. ನನ್ನ ಹೆಲ್ತ್ ಮೇಲೆ ಗಿವ್ ಅಪ್ ಮಾಡೋದಾಗಲಿ, ಎಕ್ಸಸೈಸ್ ಗಿವ್ ಅಪ್ ಮಾಡೋದು, ಅದನ್ನು ಗಿವ್ ಅಪ್ ಮಾಡಿದ್ರೆ ನಾನು ಒಂಥರ ಡೆಡ್ ಬಾಡಿ ಥರ, ಅದಕ್ಕೇನು ಜೀವ ಇಲ್ದಿರೋ ಶವ ಥರ ಆಗ್ಬಿಡ್ತೀನಿ. ಸಾರಿ, ಬರೀ ಕೆಲಸ ಮಾಡೋದು ಹಿಂಗೆ ಆಗ್ಬಿಡುತ್ತೆ. ಸೊ ನನಗೆ ಅದರಲ್ಲಿ ಏನು ಮಜಾ ಬರೋಲ್ಲ. ಸೊ ಹಾಗಾಗಿ ನನಗೆ ಇದು ಒಂದು ಖುಷಿ ಕೊಡುವಂಥದ್ದು. ಸೊ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋಲಿ. ಅಲ್ಲಿವರೆಗೆ ನಮಸ್ಕಾರ. ಹಾಗೆ ಲೈಕ್ ಮಾಡೋದು, ಕಮೆಂಟ್ ಮಾಡೋದು ಮರಿಬೇಡಿ.